ಕಾರ್ಯಕ್ರಮದ ಮಧ್ಯದಲ್ಲಿ ಯಾರು ಎದ್ದು ಓಡಾಡಿ ಸಂಘದ ಕಾರ್ಯಕ್ರಮದ ಕಳೆದ 40 ವರ್ಷಗಳಿಂದ ಚಂದಾಪುರ ಭಾಗ
ಮಾಡಿದ ಅನಾಚಾರ ಅಧರ್ಮದ ರೀತಿಯಲ್ಲಿ ನಡೆದ ನನ್ನ ಅಂತ್ಯ ಇದು. ಅದರ ಒಂದು ಯಶಸ್ವಿ ರಾಜನಾಗಿದ್ದು ಬಹಳ ಶಕ್ತಿಶಾಲಿ ಪರಾಕ್ರಮಶಾಲಿ ಎಲ್ಲ ಇತ್ತು. ಸಬ್ ಕುಷ್ಟ ಸಬ್ ಕುಷ್ಟದಾಯ ಅಂತಹ ಒಂದು ನಾವು ಎಲ್ಲಿ ಎಡವಿತ್ತು. ಇಂತಹ ರಾಷ್ಟ್ರ ನಮ್ಮದು. ಎಲ್ಲೋ ಒಂದು ಕಡೆ ನಮ್ಮಿಂದ ತಪ್ಪಾಗಿದೆ. ಆದರೆ ತಪ್ಪನ್ನು ಸುಧಾರಿಸಲಿಲ್ಲ. ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಗ್ರೀಸ್ ಮೋಡರು ಬಂದರು, ಚಕರು ಬಂದರು, ಮೊಘಲರು ಬಂದರು. ಎಲ್ಲರೂ ಬಂದದ್ದು ನಮ್ಮನ್ನು ಆಳ್ವಿಕೆ ಮಾಡಿದ್ರು, ನಮ್ಮನ್ನು ತುಳಿಯೋದು, ನಾವು ತುಳಿಸ್ಕೊಂಡು ಇದು ಮಾಡ್ತಾ ಮಾಡ್ತಾ ಬ್ರಿಟಿಷರ ಬಂದು ಆವಾಗ ನಮಗೆ ಸ್ವಾತಂತ್ರ್ಯವನ್ನು ನಾವು ಪಡಿಲೇಬೇಕು ಅಂತ ಅದರ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ ಆವಾಗ. ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ 1882 ಸಿಪಾಯಿದಲ್ಲಿ ಅಂತ ನಾವು ಹೇಳ್ತೀವಿ. ಒಂದು ಸ್ವಾತಂತ್ರ್ಯ ಹೋರಾಟ ದೊಡ್ಡ ಹೋರಾಟ ಏನಕ್ಕೆ ಫೇಲ್ಯೂರ್ ಆಯಿತು? ನಮ್ಮಲ್ಲೇ ಒಂದು ಸ್ವಲ್ಪ ಕೊರತೆ ಇತ್ತು. ಇಡೀ ದೇಶದಲ್ಲಿ ಇದ್ದ ದಂಗೆ ಬ್ರಿಟಿಷರ ಹತ್ತಿಕ್ಕಿದ್ರು, ಎಲ್ಲರನ್ನು ಸಾಯಿಸುವಂತ ಪ್ರಯತ್ನ ಮಾಡಿದ್ರು, ಮಟ್ಟ ಹಾಕಿದ್ರು. ಆವಾಗ ಅದನ್ನೆಲ್ಲ ಇತಿಹಾಸವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಏನೋ ಸಮಸ್ಯೆ ಇದೆ. ಆ ಸಮಸ್ಯೆ ಏನು ಮೂಲವನ್ನು ಕಂಡುಹಿಡಬೇಕು. ಯಾವ ಸಮಸ್ಯೆ? ಸಮಾಧಾನಕ್ಕೆ ಸಮಾಧಾನ ನಿಕಾಲಕ್ಕೆ ಹಂಪ उसको ಅಧ್ಯಯನ ಮಾಡಬೇಕು. ಹೀಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಆವತ್ತಿನ ಕಾಲದಲ್ಲಿ ಡಾಕ್ಟರ್ ಆಗಿ ಪದವಿಯನ್ನು ಪಡೆದು ಡಾಕ್ಟರ್ ಆವತ್ತಿನ ಹೋರಾಟದ ಸಂಘಟನೆ ಆವಾಗಿನ ಕಾಲದಲ್ಲಿ ಈಗಲ್ಲ. ಅದರಲ್ಲೂ ಪದಾಧಿಕಾರಿಯಾಗಿ ಇದ್ದಂಥವರು ಅವರು ಬೇರೆ ಬೇರೆ ಉಗ್ರಗಾಮಿ ಸಂಘಟನೆಗಳು ಯಾವಾಗ ಅವರು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ರು ಅವರ ಜೊತೆನೂ ಇದ್ದು ಬಂದು ಎಲ್ಲವನ್ನು ಸಂಘಟನೆಗಳನ್ನು ನೋಡಿ ಎಲ್ಲಿ ನ್ಯೂನತೆ ಇದೆ, ಎಲ್ಲಿ ಕೊರತೆಗಳಿದೆ, ಯಾವುದರಿಂದ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ಎಲ್ಲ ಒಂದು ಮನವರಿತು. ಆಮೇಲೆ ಮುಂದೆ ಏನು? ಹೌದು, ಇವತ್ತು ದೊಡ್ಡ ಹೋರಾಟ ಮಾಡ್ತೀವಿ, ಸ್ವಾತಂತ್ರ್ಯ ಸಿಗಬೇಕು. ಸಿಕ್ಕಿದ ಮೇಲೆ ಏನು? ಯಾರಿದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು? ಇಲ್ಲಿ ಏನು ಕೊರತೆ ನಡೆದಿದೆ? ಈಗ ಆವಾಗ ಮೊಘಲರು ಬಂದಾಗ ರಾಜರಿದ್ದರು, ಬ್ರಿಟಿಷರು ಬಂದಾಗ ರಾಜರಿದ್ದರು, ಅವ್ರ ಹತ್ರ ಶಸ್ತ್ರಾಸ್ತ್ರಗಳಿತ್ತು, ಸೈನಿಕರಿದ್ದರು, ಫ್ರೆಂಚರು ಬಂದಾಗ ಇದ್ದರು. ಆದರೂ ನಮ್ಮಲ್ಲಿ ಯಾಕೆ ನಾವು ಅವರಿಗೆ ಗುಲಾಮ ಆದ್ವಿ? ಯಾಕೆ ಎಲ್ಲ ರಾಜರು ಒಟ್ಟು ಸೇರಿಸಿದ್ರೆ ಅವರನ್ನು ಹೊಡೆದೋಡಿಸಲಿಕ್ಕೆ ಸಾಧ್ಯ ಇರಲಿಲ್ಲ? 300 ವರ್ಷ ತುಂಬ ವಿಜೃಂಭಣೆಯಿಂದ ರಾಜ್ಯಭಾರ ಮಾಡಿದಂಥ ವಿಜಯನಗರ ಸಾಮ್ರಾಜ್ಯ ಪತನ ಆಯಿತು. ಯಾಕೆ? ಏನವರು ಲಕ್ಷಾಂತರ ಜನ ಬಂದ್ಬಿಟ್ಟು ಇಲ್ಲಿ ಆಕ್ರಮಣ ಮಾಡಿದ್ರೆ ಇಲ್ಲಿ ಇರಲಿಲ್ವಾ? ಅಷ್ಟು ಒಳ್ಳೆಯ ವೈಭವ ಇರುವಂಥ ರಾಜ್ಯ ಒಂದು ಗುಲಾಮರಾಗಿ ಮಾಡಬೇಕು. ಏನು ಕೊರತೆ? ಇದನ್ನೆಲ್ಲ ಇತಿಹಾಸವನ್ನು ಓದ್ತಾ ಇದ್ದಾಗ ಅವರಿಗೆ ನಮ್ಮಲ್ಲಿ ಸ್ವಾಭಿಮಾನ ಇಲ್ಲ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ಈ ಸ್ವಾಭಿಮಾನವನ್ನು ಜಾಗೃತ ಮಾಡುವಂಥದ್ದೇ ಎಲ್ಲ ಹೊರಟೋಗಿದೆ. ನಾವು ರಾಮಾಯಣದ ಒಂದು ಕತೆ ಕೇಳ್ತೀವಿ. ಶ್ರೀಲಂಕೆಗೆ ಹಾರಬೇಕಾದ್ರೆ ಅಷ್ಟು ದೂರ ಏನಿಲ್ಲ, ಸೇತುವೆ ಇಲ್ಲ, ಏನಿಲ್ಲ, ಹೋಗಿ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ಕಪ್ಪಿ ಸೇನೆಗಳೇ ಇತ್ತು. ಎಲ್ಲರೂ ಹೇಳ್ತಾರೆ ನಾನು ಇಷ್ಟು ಹಾರಬಲ್ಲೆ ಅಂತ ಹೇಳಿ. ಅಂಗದ ಕೂಡ ಹೇಳ್ತಾರೆ ನಾನು 3 ಯೋಜನೆ ಹಾರಬಲ್ಲೆ, ಅದು ವಾಪಸ್ ಬರ್ತೀನಿ ಇಲ್ಲ. ಅವಾಗ ಅಲ್ಲಿ ಒಬ್ಬ ಅವನ ಹತ್ರ ಅಗಾಧವಾದ ಶಕ್ತಿ, ಆದರೆ ಅವನಿಗೆ ನೆನಪಿಲ್ಲ. ಶಾಪ ಇತ್ತು. ಅಲ್ಲಿ ಜಾಮು ಅಂತ ಒಬ್ಬ ವಯಸ್ಸಾದವರು ಹೋಗಿ ಹೇಳ್ತಾರೆ, ಅಣ್ಣ ನಿನ್ನ ಹತ್ರ ಇಷ್ಟು ಶಕ್ತಿ ಇದೆ, ನೀನು ಹಿಂಗೆ ಮಾಡಿದೆ, ನೀನು ಹಿಂಗೆ ಮಾಡಿದೆ, ನಿನ್ನ ಹತ್ರ ಇಷ್ಟು ಶಕ್ತಿ ಇದೆ. ಆಮೇಲೆ ಅವನು ಸಾಗರವನ್ನು ಉಲ್ಲಂಘನೆ ಮಾಡ್ತಾನೆ. ಸಾಗರ ಉಲ್ಲಂಘನೆ ಮಾಡಿ ಅಲ್ಲಿ ಹೋಗಿ ಎಲ್ಲ ವಿಚಾರ ಬರ್ತಾನೆ. ಅದೇ ಥರ ಹಿಂದೂ ಸಮಾಜ ನಮ್ಮಲ್ಲಿ ಏನು ಶಕ್ತಿ ಇತ್ತು, ನಮ್ಮ ಇತಿಹಾಸ ಏನು, ನಮ್ಮ ಪೂರ್ವಜರು ಹೇಗಿದ್ರು, ನಮ್ಮ ವೈಭವಿತ ಸಂಸ್ಕೃತಿ ಏನು, ಇದನ್ನೆಲ್ಲ ಮರೆತು ಬಿಟ್ಟು ಒಂದು ನಿದ್ರೆಯ ರೀತಿಯಲ್ಲಿ ಇದ್ದಂತಹ ಯಾವ ಮಟ್ಟಕ್ಕಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟ ಮಾಡಿ ನಾವು ಸ್ವಾತಂತ್ರ್ಯ ಪಡಿಬೇಕಾದ್ರೆ ನಮ್ಮ ಜೊತೆಗೆ ಸೋಕಾಲ್ಡ್ ಅಲ್ಪಸಂಖ್ಯಾತರ ಜೊತೆಗಿದ್ರೆ ಮಾತ್ರ ನಮಗೆ ಗೆಲುವು ಸಾಧ್ಯ. ಈ ಮಟ್ಟಕ್ಕೆ ಹೋಗಿ ಅವರನ್ನು ಓಲೈಸಲಿಕ್ಕೆ ಹೋದ್ರು. ಅವರಿದ್ರೆ ನಾವು ಈ ಮಟ್ಟಕ್ಕೆ ಹೋಗಿ ಹೋರಾಟ ಮಾಡ್ತಾ ಇದನ್ನೆಲ್ಲ ಹತ್ತಿರದಿಂದ ನೋಡ್ತಾ ಇದ್ದಂಥ ಅನಿಸ್ತು ಎಲ್ಲೋ ನಾವು ದಾರಿ ತಪ್ತಾ ಇದ್ದೀವಿ. ಖಂಡಿತ ನಾವು ನಮ್ಮ ದೇಶವನ್ನು ಭವಿಷ್ಯಕ್ಕೆ ಉಜ್ವಲವಾಗಿ ತಗೊಂಡೋಗಲಿಕ್ಕೆ ಈ ಥರ ಹೋರಾಟ ಮಾಡಿ ಅದು ಈ ಲೆವೆಲಲ್ಲಿ ಇದೇ ಥರ ಮಾಡೋದು ಸಾಧ್ಯ ಇಲ್ಲ. ರಾಷ್ಟ್ರವನ್ನು ಗೌರವಯುತವಾಗಿ ತಗೊಂಡು ಹೋಗ್ಬೇಕಂತೆಲ್ಲ ಯಾರು ಬೇಕು? ರಾಷ್ಟ್ರಭಕ್ತರು, ರಾಷ್ಟ್ರವನ್ನು ಇಚ್ಛೆ ಮಾಡುವವರು, ಒಂದು
ಶ್ಲೋಕ ಹೇಳ್ಕೊಡ್ಬೋದ? ಅವ್ರಿಗೆ ಏನು ಗೊತ್ತಿರಲ್ಲ. ಅತಿ ಹೆಚ್ಚು ಮತಾಂತರ ಆಗುವಂಥವ್ರು ಯಾರು? ಅಮ್ಮಂತವ್ರು. ನಮ್ಮ ಹೆಣ್ಮಕ್ಳು ಅಲ್ಲಿ ಓಡೋದು ಇಲ್ಲಿ ಓಡೋದು ಅಲ್ಲಿ ಫ್ರಿಜ್ಜಲ್ಲಿ ಸಿಕ್ಕೋದು. ಯಾಕೆ ಅವಳಿಗೆ ಹೇಗೆ ನಮ್ಮ ಸಂಸ್ಕೃತಿ ಬಗ್ಗೆ ಹೆಮ್ಮೆ ಇಲ್ಲ? ನಮ್ಮ ಸಂಸ್ಕೃತಿ ಬಗ್ಗೆ ಯಾಕೆ ಗೌರವ ಇಲ್ಲ? ಎಷ್ಟು ಮತಾಂತರ ಆಗಿರೋ ಹೆಣ್ಮಕ್ಳು ವಾಪಸ್ ಬಂದಿರೋ ಅವ್ರಿಗೆ ಅಂತ ಹೇಳಿ ನಮಗೆ ಮನೆಯಲ್ಲಿ ನಮಗೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಪಡುವಂತ ಯಾವ ಧರ್ಮ ಹೇಳ್ಕೊಟ್ಟಿಲ್ಲ. ಇದನ್ನೇ ಹೇಳ್ತಾರೆ. ಅದು ನಾವು ಎಲ್ಲಿ ತಪ್ಪಿದ್ವಿ? ನನ್ನ ಮಗಳು ಹೇಗೆ ಬಟ್ಟೆ ಹಾಕ್ಬೇಕು ಅಂತ ನಾನು ನಿರ್ಧಾರ ಮಾಡೋಕ್ಕಾಗುತ್ತಾ? ಅವಳಿಗೆ ಅದನ್ನ ತಲೆಯಲ್ಲಿ ಬರೋದನ್ನು ಮಾಡೋಕ್ಕಾಗುತ್ತಾ? ಭಜನ್ ಭೋಜನ್ ಈ ಸಂಸ್ಕಾರದ ಒಂದು ಭಾಗ. ಅದೇ ತರ ಭವನ್ ಮತ್ತೆ ಭ್ರಮಣ. ನಾವು ಯಾವ ತರ ಮನೆ ಕಟ್ಟಿದೀವಿ? ನಮ್ಮ ಮನೆಯಲ್ಲಿ ದೇವರ ಕೋಣೆ ಇದೆಯಾ? ಧ್ಯಾನಕ್ಕೆ ಏನಾದ್ರೂ ಅವಕಾಶ ಇದೆಯಾ? ಮನೆಯ ವಾತಾವರಣ ಹೇಗಿದೆ? ಅಲ್ಲಿರುವ ಚಿತ್ರಗಳು ಯಾವುದು? ಪುರಾಣ ಪುರುಷರು ನಾವು ಚಿತ್ರ ಹಾಕಿದ್ದೀವಿ. ಅದು ನಾವು ಕ್ಷೇತ್ರಕ್ಕೆ ಹೋಗ್ಬೇಕಂದ್ರೆ ಹೇಗೆ ಹೋಗ್ಬೇಕು? ಅದನ್ನ ಸಂಸ್ಕೃತಿ ನಾವು महामंगले पुण्यभूमे त्वदत्ते मदद्वेषकायो नमस्ते नमस्ते प्रभो शक्तिमन् हिन्दुराष्ट्राङ्गभूरा जगते नमः ब्रह्मवे